ರಾಯಕೋಟೆಲ್ಲಾದರೂ ತನ್ನಿ, ಇಲ್ಲಾಂದರೆ ಇಲ್ಲೇ ತನ್ನಿ. ಇದು ಕಲ್ಕತ್ತಾಯಿಂದ ಬರಲ್ಲ, ಇದು ಬುಲೆಟ್ ವೈಟ್ ಬರೋದಿಲ್ಲ. ಆಯ್ತಾ, ಯಾವಾಗ್ಲೂ ಈ ಸೆಂಟೆಲ್ಲೋ ಮತ್ತು ಮಾರಿಗೋಲ್ಡು, ಸೆಂಟ್ ವೈಟು, ಐಶ್ವರ್ಯ ಇಷ್ಟು ಮಾತ್ರ ಕಲ್ಕತ್ತಾದೇ ಉಣ್ಬೇಕು. ಅದ್ರ ಡಿಫ್ರೆನ್ಸ್ ಏನು ಅಂತ ಹೂವು ಕ್ವಾಲಿಟಿಯಲ್ಲಿ ಗೊತ್ತಾಗುತ್ತೆ. ಇದೆಲ್ಲ ನೀವೆಲ್ಲಿ ಉಣಿದ್ರು ಒಂದೇ. ಮೇಕ್ ಶೋರ್ ಏನಂದರೆ ಪಾಲಿ ಹೌಸಿದ್ದು ಕಟಿಂಗ್ ಆಗಿದ್ದರೆ ತುಂಬ ಒಳ್ಳೆ ಚೆನ್ನಾಗಿ. ಲೇಬರ್ ಪ್ರಾಬ್ಲಮಿಂದ ನಾವು ಈ ಕೃಷಿ ಹೂವು ಕಡೆ ಬಂದಿದ್ದೀವಿ. ಈ ಆಲೂಗಡ್ಡೆ ಬೆಳಿಬೇಕಾದ್ರೆ ಈಗ ಒಂದು ಸ್ವಲ್ಪನೂ ಕಳೆ ಇಲ್ದಿರ ಮ್ಯಾನೇಜ್ ಮಾಡ್ಕೊಂಡಿದ್ದೀವಿ. ಈಗ ಗೊಬ್ಬರ ಹೊರಗಡೆಯಿಂದ ತಂದರೂ ಕೂಡ ಈ ಕುರಿ ಗೊಬ್ಬರ ಆಗಿರ್ಬೋದು, ಇಲ್ಲ ಸಗಣಿ ಗೊಬ್ಬರ ಆಗಿರ್ಬೋದು, ಫಸ್ಟ್ ಬಂದು ಒಂದು 3 ತಿಂಗಳು ಲಾಟ್ ಮಾಡ್ಕೋತೀವಿ. ಲಾಟ್ ಮಾಡಿಕೊಂಡು ಅದರಲ್ಲಿ ಕಳೆ ಹುಟ್ಟೋದೆಲ್ಲ ಹುಟ್ಟಿದ ಮೇಲೆ ಆಮೇಲೆ ತೋಟಕ್ಕೆ ಹಾಕ್ತೀವಿ. ಯಾವುದೇ ಬೆಳೆ ಇಟ್ಟಾಗ್ಲೂ ಫಸ್ಟ್ ಒಂದು ಸರಿ ಕಳೆ ತೆಗಿಲೇಬೇಕು, ಹ್ಯಾಂಡಲ್ಲಿ ತೆಗಿತೀವಿ. ಸೊ ಹಂಗಾಗಿ ಇದು ನೀಟಾಗಿದೆ. ಅಂದರೆ ನಮ್ಮ ಚಾನಲ್ ವೀಕ್ಷಕರಲ್ಲಿ ಇವತ್ತು ಅದ್ಭುತವಾದ ಕೃಷಿ ವಿಡಿಯೋ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ರೈತರ ಹತ್ರ ಕಂಟೆಂಟ್ ಆಗೋದು, ಈ ರೈತರು ಇನ್ನು ಹೇಳೋದು ಬೇಡ, ನಿಮಗೆ ವಿಡಿಯೋದಲ್ಲಿ ಹೋಗ್ತಾ ಗೊತ್ತಾಗುತ್ತೆ. ಇದನ್ನು ಬುಲೆಟ್ ವೈಟ್ ಅಂತ ಕೆಲವು ಕಡೆ ಕರೀತಾರೆ, ಮತ್ತು ತಮಿಳ್ನಾಡು ಕಡೆ ಪೇಪರ್ ವೈಟ್ ಅಂತ ಕರೀತಾರೆ. ಮತ್ತಷ್ಟು ಮಾಹಿತಿ ನೇರವಾಗಿ ಅವರನ್ನು ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್ ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ಹಾಗೆ ನಮ್ಮ ಕೃಷಿ ಬಗ್ಗೆ ಏನಾದರೂ ಸ್ಪೆಷಲ್ಲಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕಂತ. ಸರ್ ನಮ್ಮ ಹೆಸರು ಮಂಜುನಾಥ್ ಅಂತ, ಕಂಸಂದ್ರ ಗ್ರಾಮ. ಆಯ್ತಾ, ನಾವು ಇಲ್ಲಿ 1.5 ಎಕರೆ ಶಾಮಂತಿಗೆ ಹೂ ಬೆಳೆದಿದ್ದೀವಿ. ಅದರ ಹೆಸರು ಬಂದು ಬುಲೆಟ್ ವೈಟ್ ಅಂತ. ಇದು ಉಣಿ ಒಂದು 3 ತಿಂಗಳಿಗೆ ಕ್ರಾಪ್ ಹೂವು ಶುರು ಆಗುತ್ತೆ. ಆಮೇಲೆ ಒಂದು 3 ತಿಂಗಳು ಹೂವು ಕೊಯ್ಬೋದು. ಸೊ ಇನ್ನು ಸ್ವಲ್ಪ ಇಂಟ್ರೆಸ್ಟಾಗಿ ಮಾಡಿದ್ರೆ 1 ತಿಂಗಳು ಎಕ್ಸ್ಟೆಂಡು ಮಾಡ್ಬೋದು ಕೂಡ. ಸೊ ನಾವು ಮಾಡ್ಕೊಂಡಂಗೆಲ್ಲ ಇರುತ್ತೆ. ಸರಿ ಸರ್, ನಾನು ಅದ್ಭುತವಾಗಿ ನೋಡಿದೆ ಬೇರೆ ಕಡೆ ಫಾರ್ಮಿಂಗ್ಗೆ, ನೀವು ಮಾಡಿರ್ತಕ್ಕಂಥ ಫಾರ್ಮಿಂಗ್ಗೆ. ನಾನು ಅದೇ ಹೇಳ್ತಾ ಇರ್ತೀನಿ, ಒಂದೇ ಕೃಷಿ ಒಂದೇ ಆದ್ರೂ ಅವ್ರು ಮಾಡೋ ವಿಧಾನಗಳು ಮತ್ತು ಯೋಚನೆ ಮಾಡೋ ರೀತಿಗಳು ಬೇರೆ ಬೇರೆ ಥರ ಇರುತ್ತೆ ಅಂತ. ಇಲ್ಲಿ ನೀವು ಕೊಡ್ತಾ ಇದ್ದ ಅಂತರಗಳು ತುಂಬ ಚೆನ್ನಾಗಿದೆ, ನೋಡೋದಕ್ಕೂ ಅಷ್ಟೇ ನೀಟಾಗಿ ಮೇಂಟೈನ್ ಆಗಿದೆ. ಮತ್ತು ತೋಟಲ್ಲಿ ನೋಡಿದ್ರು ಒಂದೇ ಒಂದು ಕಳೆ ಇಲ್ಲ. ಹೇಗೆ ಸರ್ ಇದು ಕೃಷಿ ಈ ಥರ ಮಾಡೋದಕ್ಕೆ ಸಾಧ್ಯ ಅಂತ? ಸರ್ ನಾವು ಮೊದಲೆಲ್ಲ ಈ ಆಲೂಗಡ್ಡೆ ಅಂತ ಬೆಳೀತಾ ಇದ್ವಿ. ಆಯ್ತಾ, ಈಗ ಲೇಬರ್ ಪ್ರಾಬ್ಲಮಿಂದ ನಾವು ಈ ಕೃಷಿ ಹೂವು ಕಡೆ ಬಂದಿದ್ದೀವಿ. ಈ ಆಲೂಗಡ್ಡೆ ಬೆಳಿಬೇಕಾದ್ರೆ ಈಗ ಒಂದು ಸ್ವಲ್ಪನೂ ಕಳೆ ಇಲ್ದಿರ ಮ್ಯಾನೇಜ್ ಮಾಡ್ಕೊಂಡಿದ್ದೀವಿ. ಈಗ ಗೊಬ್ಬರ ಹೊರಗಡೆಯಿಂದ ತಂದರೂ ಕೂಡ ಈ ಕುರಿ ಗೊಬ್ಬರ ಆಗಿರ್ಬೋದು, ಇಲ್ಲ ಸಗಣಿ ಗೊಬ್ಬರ ಆಗಿರ್ಬೋದು, ಫಸ್ಟ್ ಬಂದು ಒಂದು 3 ತಿಂಗಳು ಲಾಟ್ ಮಾಡ್ಕೋತೀವಿ. ಲಾಟ್ ಮಾಡಿಕೊಂಡು ಅದರಲ್ಲಿ ಕಳೆ ಹುಟ್ಟೋದೆಲ್ಲ ಹುಟ್ಟಿದ ಮೇಲೆ ಆಮೇಲೆ ತೋಟಕ್ಕೆ ಹಾಕ್ತೀವಿ. ಯಾವುದೇ ಬೆಳೆ ಇಟ್ಟಾಗ್ಲೂ ಫಸ್ಟ್ ಒಂದು ಸರಿ ಕಳೆ ತೆಗಿಲೇಬೇಕು, ಹ್ಯಾಂಡಲ್ಲಿ ತೆಗಿತೀವಿ. ಸೊ ಹಂಗಾಗಿ ಇದು ನೀಟಾಗಿದೆ. ನೇರವಾಗಿ ಸಗಣಿ ಗೊಬ್ಬರ ಅಪ್ಲೈ ಮಾಡಬಾರ್ದು. ನೇರವಾಗಿ ಸಗಣಿ ಗೊಬ್ಬರ ಅಪ್ಲೈ ಮಾಡಲೇಬಾರ್ದು. ಯಾಕೆಂದರೆ ಅದು ಇನ್ನೂ ಆರ್ಶ್ ಆಗಿರುತ್ತೆ, ಗಿಡನೂ ಡೆವಲಪ್ಮೆಂಟ್ ಕಮ್ಮಿ ಇರುತ್ತೆ. ಅದರಲ್ಲಿರುವಂಥ ಒಂದು ಆರ್ಶ್ ಕೆಮಿಕಲ್ಸು ಎಲ್ಲ ಸಾಯಬೇಕು, ಆಮೇಲೆ ಗೊಬ್ಬರ ಆಗಬೇಕು, ಆಮೇಲೆ ನಾವು ಕೊಡಬೇಕಾಗತ್ತೆ. ಸರಿ, ಈಗ 99% ಸರ್ ಸೆಂಟೆಲ್ಲೋನೇ ಸೆಲೆಕ್ಟ್ ಮಾಡ್ಕೋತಾರೆ. ನೀವು ವೆರೈಟಿ ಮಾಡೋದಕ್ಕೆ ಕಾರಣ ಏನು ಸರ್? ಈ ಹಿಂದೆ ಏನಾದರೂ ಇದನ್ನು ನೀವು ಬೆಳೀತಾ ಇದ್ದೀರಾ ಅಥವಾ ಕಂಟಿನ್ಯೂಸ್ ಆಗಿ ಇದೆ ಫಸ್ಟ್ ಟೈಮ್ ಏನಾದರೂ? ಸರ್ ಇದು ನಮ್ಮ ಮಾವನವರು ನರ್ಸರಿ ಮಾಡೋರೆ. ಎಲ್ಲ ಸೆಂಟೆಲ್ಲೋನೇ ಜಾಸ್ತಿ ಉಣ್ತಾರೆ ಹೆಚ್ಚಾಗಿ. ಬಟ್ ನಮಗೆ ವೈಟು ಆಗಿ ಬಂದೈತೆ. ಒಂದು 5 ವರ್ಷದಿಂದನೂ ವೈಟೇ ಮಾಡ್ತಾಯಿದ್ದೀವಿ. ನಮ್ಮದು ಮೆಥಡ್ ಏನು ಅಂದರೆ, ಈ ವರ್ಷ ಹಾಕಿದ್ದಕ್ಕೆ ಇನ್ನೊಂದು 4 ವರ್ಷ ಆ ಬೈಲ್ಗೆ ಹಾಕಲ್ಲ, ಚೇಂಜ್ ಮಾಡ್ಕೊತಾ ಹೋಗ್ತೀವಿ. ಯಾಕೆಂದರೆ ಸ್ವಲ್ಪ ಲ್ಯಾಂಡು ಜಾಸ್ತಿ ಇದೆ, ಜನ ಕಮ್ಮಿ ಇದ್ದೀವಿ. ಸೊ ಹಂಗಾಗಿ ಚೇಂಜ್ ಮಾಡ್ಕೊತಾ ಹೋಗ್ತೀವಿ. ನೀವು ನೋಡ್ಬೋದು, ಯಾವುದೇ ಒಂದು ಗಿಡ ಸತ್ತಿಲ್ಲ ಕೂಡ. ಅದೇ ಸರ್, ನಾನು ಅದನ್ನೇ ಕೇಳಬೇಕಂತಿದ್ದೆ ಸರ್. ಈಗ 99% ತೋಟಗಳಲ್ಲಿ 70% ತೋಟಗಳಲ್ಲಿ ವಿಲ್ಟ್ ಸಮಸ್ಯೆಯಿಂದ ಸಾಯ್ತದೆ ಗಿಡಗಳು. ಇದರಲ್ಲೂ ಕಂಟಿನ್ಯೂಸ್ ಹಾಕಿದ್ರೆ ಆ ಥರ ಸಮಸ್ಯೆ? ಹೌದು ಸರ್, ನೀವು ಗ್ಯಾಪ್ ಕೊಡದೆ ಹಾಕಿದ್ರೆ ನಾವು ನೋಡ್ದಂಗೆ, ಯಾಕೆಂದ್ರೆ ನಾವು ಔಷಧಿ ಅಂಗಡಿ ಮಡಗಿರೋದು, ನರ್ಸರಿ ಮಡಗಿರೋದ್ರಿಂದ ನಾವು ಹೋಗಿ ನೋಡಿದ್ರೆ ಸೊ ಸತ್ತೇ ಸಾಯುತ್ತೆ. ಯಾವುದೇ ಒಂದು ಬೆಳೆ ಆಗಿರ್ಬೋದು, ಯಾವಾಗಲೂ ಇಂಟರ್ಚೇಂಜ್ ಮಾಡಿಕೊಂಡೇ ಬೆಳಿಬೇಕಾಗುತ್ತೆ. ಇವಾಗ ನಾವು ಈ ವರ್ಷ ಹಾಕಿದ್ದೀವಿ ಅಂದರೆ ನೆಕ್ಸ್ಟ್ 2 ವರ್ಷ ಇಲ್ಲಿ ಮುಟ್ಟಲ್ಲ, ಇಲ್ಲಿ ಬೇರೆ ತರಕಾರಿ ಬೆಳ್ಕೊತೀವಿ. ಸೊ ಹಂಗಾಗಿ ಯಾವುದಕ್ಕೂ ರಿಪೀಟ್ ಮಾಡಬಾರ್ದು. ಇದೇ ಬೆಳೆ ಅಂತಲ್ಲ, ಕೊತ್ತಂಬರಿ ಸೊಪ್ಪು ಆಗಿರ್ಬೋದು, ಪ್ರತಿಯೊಂದನ್ನು ರಿಪೀಟ್ ಮಾಡದೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಪರ್ಯಾಯ ಬೆಳೆ ಅಂದರೆ ಬೆಳೆಯಿಂದ ಬೆಳೆ ಚೇಂಜ್ ಮಾಡ್ತಾ ಯಾವುದೇ ಕೃಷಿ. ಹೌದು ಸರ್, ಈ ಕೃಷಿಗೆ ಬಂದಾಗ ಸರ್, ಇದಕ್ಕೆ ಔಷಧಿಗಳಾಗಿರ್ಬೋದು ಅಥವಾ ಗಿಡ ಲೈಫ್ ಡ್ಯೂರೇಷನ್ ಆಗಿರ್ಬೋದು, ಇದಕ್ಕೆ ಎಲ್ಲೋಗೆ ಸೆಂಟೆಲ್ಲೋಗೆ ಅಥವಾ ಸೆಂಟೋಯ್ಟಿಗೆ ಹೋಲಿಸ್ಕೊಂಡ್ರೆ ಆ ಥರ ಸರ್ ಇಳುವರಿ ಪ್ರಮಾಣದಲ್ಲ? ಸರ್ ಸೆಂಟೆಲ್ಲೋ ಇಳುವರಿ ಜಾಸ್ತಿ ಬರುತ್ತೆ ಆಟೋಮೆಟಿಕ್ ಅದು. ಬಟ್ ಇದು ನಮ್ಮದು ಬುಲೆಟ್ ವೈಟು ಇಳುವರಿ ಸ್ವಲ್ಪ ಕಮ್ಮಿ, ಡ್ಯೂರೇಷನ್ ಜಾಸ್ತಿ ಮಾಡಿಕೊಂಡು ಇಳುವರಿ ಜಾಸ್ತಿ ಮಾಡ್ಕೋತೀವಿ. ಈಗ 2 ತಿಂಗಳು ಕೊಯ್ಯೋ ಕಡೆ ನಾವು ಒಂದು 3 ತಿಂಗಳು ಇಲ್ಲ 3.5 ತಿಂಗಳು ಹೂವು ಕ್ರಾಪ್ ಬರೋ ಥರ ನೋಡ್ಕೋತೀವಿ. ಏನಿಲ್ಲ, ಸಿಂಪಲ್ ನೀರು ಸ್ವಲ್ಪ ಚೆನ್ನಾಗಿ ಬಿಡ್ತೀವಿ. ಮೊದಲೇ ಗೊಬ್ಬರಗಳು ಸಾಲಲ್ಲಿ ಹಾಕಿರೋದ್ರಿಂದ ಈ ಮೇಲಿನ ಗೊಬ್ಬರ ಏನಿದೆ, ಈ ವಾಟರ್ ಸಾಲ್ಯುಬಲ್ಸು, ಅವೆಲ್ಲ ನಾವು ಒಂದು ವಾರಕ್ಕೋ ಇಲ್ಲಾಂದ್ರೆ 10 ದಿನಕ್ಕೋ ಒಂದು 5-5 kg ಎಕರೆ ಕೊಟ್ಕೋತೀವಿ. ಸೊ 4 ತಿಂಗಳು ಕೊಯ್ಯೋದ್ರಿಂದ ನಿಮಗೆ ಒಳ್ಳೆ ಇಳುವರಿ ಬರುತ್ತೆ. ಲಾಸ್ಟ್ ಟೈಮು ನಾವು ನೋಡ್ದಂಗೆ 1.5 ಎಕರೆಗೆ 10 ಟನ್ ಬೆಳೆದಿದ್ವಿ 1 ಎಕರೆಯಲ್ಲಿ. ಒಂದು ಸರಿ ರೇಟು ಕೂಡ ಕಮ್ಮಿ ಇತ್ತು, ಲಾಸ್ಟ್ ಟೈಮ್ ಕಮ್ಮಿ ಇತ್ತು. ಈ ಸರಿ ರೇಟ್ ಪರವಾಗಿಲ್ಲ, 200 ಮೇಲೇ ಇದೆ, ಯಾವತ್ತೂ ಕಮ್ಮಿ ಬಂದಿಲ್ಲ. ನೋಡಬೇಕು.
ಸರಿ ಸರ್, ಈಗ ಡಿಸೀಸ್ ಬಗ್ಗೆ ಸರ್, ಡಿಸೀಸ್ ಸಾಮಾನ್ಯವಾಗಿ ಎಲ್ಲ ಕ್ರೈಸಾಂಥೆಮಮ್ ಒಂದೇ ಸಲ ಡಿಸೀಸ್ ಒಂದೇ ಥರ ಅನ್ಕೊಂತೀನಲ್ವ? ಇಲ್ಲ ಸರ್, ಈ ವೈಟದು ಸ್ವಲ್ಪ ಜಾಸ್ತಿ ಮ್ಯಾನೇಜ್ ಮಾಡಬೇಕಾಗತ್ತೆ. ಯಾಕೆಂದರೆ ಇದಕ್ಕೆ ಟ್ರಿಪ್ಸ್ ಜಾಸ್ತಿ ವೈಟಲ್ಲಿ. ಜಾಸ್ತಿ ಅನ್ನೋದಕ್ಕಿಂತ ಎದ್ದು ಕಾಣುತ್ತೆ. ಈ ಯೆಲ್ಲೋ ಕಲರು ಮತ್ತು ಬೇರೆ ಕಲರಲ್ಲಿ ಟ್ರಿಪ್ಸ್ ಇದ್ರೂ ಸ್ವಲ್ಪ ಮರೆಮಾಚುತ್ತೆ. ಯಾಕೆಂದರೆ ಆ ಕಲರು ಎದ್ದು ಕಾಣಲ್ಲ, ಬಟ್ ವೈಟಲ್ಲಿ ಎದ್ದು ಕಾಣುತ್ತೆ. ಸೊ ಹಂಗಾಗಿ ಏನು ಮಾಡಬೇಕಾಗತ್ತೆ ಅಂದರೆ ವೀಕ್ಲಿ ಒಂದು ಸರಿ ನಾವು ಸ್ಪ್ರೇ ಕೊಡಲೇಬೇಕಾಗತ್ತೆ. ಇಲ್ಲಿ ಸುತ್ತಮುತ್ತ ಬೇರೆ ಯಾರು ಬೆಳೀದೇ ಇರೋದ್ರಿಂದ ಸ್ವಲ್ಪ ಕಮ್ಮಿ ಇದೆ ಕಂಟ್ರೋಲ್. ಆಯಿತು ಸರ್. ಈಗ ಸರ್ 1 ಎಕರೆಗೆ ಗಿಡ ನೆಡಬೇಕಾಗಿರ್ತ ಪ್ರಮಾಣ ಸರ್ ಎಷ್ಟು ಸಾವಿರ ಅಂತ? ಸರ್ 1 ಎಕರೆಗೆ ನಾವು 12,000 ನಾರು ಹೇಳ್ತೀವಿ. ಆಯಿತಾ, ನಾವು 2 ಉಣ್ತೀವಿ ಒಂದು ಸಾಲಿಗೆ. ಡಬಲ್ ಲೈನು. ಸಿಂಗಲ್ ಲೈನು ಮಾಡೋರು ಇದ್ದಾರೆ, ಬಟ್ ನಾವು ಯಾವಾಗಲೂ ಡಬಲ್ ಲೈನ್ ಮಾಡ್ತೀವಿ. ಯಾಕೆಂದ್ರೆ ನಮ್ಮ ಅಂತರ ಸ್ಪೇಸಿಂಗೇ ಜಾಸ್ತಿ ಕೊಟ್ಕೊಂಡಿರೋದ್ರಿಂದ. ಹೌದು, ಈ ಸ್ಪೇಸಿಂಗ್ ಏನಕ್ಕೆ ಅಂದರೆ ಮಳೆಗಾಲಕ್ಕೆ ಅಂತ. ಈ ಜಾಸ್ತಿ ಮಳೆ ಬಿದ್ದಾಗ ಕಪ್ಪು ಚುಕ್ಕೆ ರೋಗ ಜಾಸ್ತಿ, ಸೊ ಗಾಳಿ ಆಡಲ್ಲ ಅಂತ. ಈ ಸರಿ ಮಳೆ ಕಮ್ಮಿ ಇದೆ, ಸೊ ಏನು ಮಾಡೋಕ್ಕಾಗಲ್ಲ. ಎಲ್ಲ ಎಕ್ಸ್ಟ್ರಾ ಬೀಳೋದು ಒಂದು 2 ಸಾಲು ಎಕರೆಗೆ. ಆ 2 ಸಾಲು ಕಮ್ಮಿ ಮಾಡ್ಕೊಂಡಿದ್ದೀವಿ, ಸ್ಪೇಸಿಂಗ್ ಚೆನ್ನಾಗಿ ಕೊಟ್ಕೊಂಡಿದ್ದೀವಿ. ಸ್ಪೇಸಿಂಗ್ ಚೆನ್ನಾಗಿದ್ದಷ್ಟು ಗಿಡ ನಿಮ್ಗೆ ಅಗಲ ಬರುತ್ತೆ, ಅದರಲ್ಲೇ ಜೋರಾಗಿ ದಪ್ಪನೂ ಬರುತ್ತೆ. ನೋಡ್ಬೋದು, ಹೂವನೇ ದಪ್ಪ ಇರುತ್ತೆ. ಇದು ಆ್ಯಕ್ಚುಲಿ ನಾವು ಒಂದು 2 ತಿಂಗಳಿಂದ ಹೂವು ಕೊಯ್ತಾ ಇದ್ದೀವಿ. ಇನ್ನೂ 1.5 ತಿಂಗಳು ಕೊಯ್ತೀವಿ ನಾವು, ಗ್ಯಾರಂಟಿ ಇದೆ. ಒಂದು ಹಾರ್ವೆಸ್ಟ್ಗೆ ಸರ್, ಈಗ ಕಂಪ್ಲೀಟಾಗಿ ಹಾರ್ವೆಸ್ಟ್ ಮಾಡಿದ್ರೆ ಒಂದು ಕೊಯ್ಲಲ್ಲಿ ಎಷ್ಟು ಬರ್ಬೋದು ಅಂತ ಅಂದಾಜು ಸರ್? ಸರ್ ಕಡಿಮೆನೇ ಹೇಳಿ, ಜಾಸ್ತಿ ಏನು ಬೇಡ, ಆವ್ರೇಜ್. ಸರ್ ಒಂದು ಸರಿಗೆ ನಾವೇನು ಮಾಡ್ತೀವಿ ಅಂದರೆ ಈ 1.5 ಎಕರೆನ 4 ದಿನ ಕೊಯ್ತೀವಿ. ಯಾಕೆಂದರೆ ಲೇಬರ್ ಸಮಸ್ಯೆ ಇರೋದ್ರಿಂದ. ಒಂದು ದಿನಕ್ಕೆ ನಾವು 200 kg ಕೊಯ್ತೀವಿ. ಸೊ 4 ದಿನಕ್ಕೆ 800 kg ಕೊಯ್ತೀವಿ. ವಾರದಲ್ಲಿ ಒಂದು ಕೊಯ್ಲು ಸರ್? ವಾರದಲ್ಲಿ ಒಂದು ಕೊಯ್ಲು ಥರ. ಹೌದು. ಸರಿ ಸರ್, ಈಗ ಸರ್ ಅನ್ಸೀಸನಲ್ಲಿ ನಾಟಿ ಮಾಡಿದ್ರೆ ಸೇವಂತಿಗೆ ಲೈಟಿಂಗ್ಸ್ ಮಾಡ್ತಾರೆ ಸರ್. ಲೈಟಿಂಗು ಏನಕ್ಕೆ ಅಂತಂದರೆ ಯಾವಾಗ ಸನ್ಲೈಟ್ ಕಮ್ಮಿ ಇರುತ್ತೋ ಆವಾಗ ಲೈಟಿಂಗ್ ಬೇಕು. ಸುಮ್ಮನೆ ಜನ ಎಲ್ಲ ಟೈಮಲ್ಲೂ ಲೈಟಿಂಗ್ ಮಾಡೋದ್ರಿಂದ ಅವ್ರ ಕ್ರಾಪ್ನ ಅವರೇ 1 ತಿಂಗಳು ಮುಂದೆ ಹಾಕೋತಾ ಇದ್ದಾರೆ ಅಷ್ಟೇ. ಯಾಕೆಂದರೆ ನಿಮಗೆ ಹೂವು ಓಪನ್ ಆಗೋದು ನಿಧಾನ ಆಗುತ್ತೆ, ಯಾಕೆಂದರೆ ಗಿಡ ಬೆಳೆಯುತ್ತೆ. ನಿಮಗೆ ಅಪ್ ಟು ನನಗೆ ಗೊತ್ತಿರೋ ಹಾಗೆ ಸೆಪ್ಟೆಂಬರ್ ತನಕ ಲೈಟಿಂಗ್ ಕೇಳಲ್ಲ. ಸೆಪ್ಟೆಂಬರಿಂದ ಜನವರಿ ತನಕ ಸಂಕ್ರಾಂತಿ ಬರೋವರೆಗೂ ಲೈಟಿಂಗ್ ಕೇಳುತ್ತೆ ಗಿಡ. 20 ದಿನ ಲೈಟ್ ಕೊಡಲೇಬೇಕು. ಏನು ರೀಸನ್ ಅಂದರೆ ಬೆಳವಣಿಗೆಗೆ. ಅಂದರೆ ಲೈಟಿಂಗ್ ಸಮಸ್ಯೆ ಇರೋದ್ರಿಂದ ಆಗ ಬೇಗ ಕತ್ಲಾಗುತ್ತೆ, ನಿಧಾನ. ಸೂರ್ಯನ ಬೆಳಕು ಕಮ್ಮಿ ಇರೋದ್ರಿಂದ ಅವಾಗ ನಿಮಗೆ ಲೈಟಿಂಗ್ ಅವಶ್ಯಕತೆ ಇದೆ. ಇದ್ರೂ ಅನ್ಸೀಸನಲ್ಲಿ ನಾಟಿ ಮಾಡಿದ್ರೆ ಲೈಟಿಂಗ್ ಕೊಡಬೇಕಾಗುತ್ತೆ ಸರ್ ಈ ವೆರೈಟಿಗೆ? ಸರ್ ಈ ವೆರೈಟಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದು ಓಪನ್ ಆಗೋದೇ ಮಳೆ ಬಿದ್ದರೆ. ಮಳೆ ಬೀಳಿಲ್ಲ ಅಂದರೆ ಗಿಡ ಬೆಳ್ಕೊಂಡೇ ಇರುತ್ತೆ, ಓಪನ್ ಆಗಲ್ಲ. ಅಂದರೆ ಬೇಸಿಗೆನಲ್ಲಿ ಇದು ಶೂಟ್ ಆಗೋಲ್ಲ. ಬೇಸಿಗೆಯಲ್ಲಿ ನೀವು ಬೆಳೆಯೋಕ್ಕೆ ಆಗಲ್ಲ. ಇದು ಯಾವಾಗಲೂ ಮಾರ್ಚಿಂದನೇ ಶುರು ಮಾಡಬೇಕು. ಮಾರ್ಚಿಂದ ನಿಮಗೆ ಡಿಸೆಂಬರ್ ಜನವರಿ ತನಕನೂ ಯಾವಾಗ ಬೇಕಾದ್ರೂ ಬರುತ್ತೆ, ತೊಂದರೆ ಇಲ್ಲ. ಪ್ರಾಬ್ಲಮ್ ಏನು ಅಂದರೆ ನೀವು ಎತ್ತತ್ರ ಜೂನಲ್ಲಿ ಏನಾದರೂ ಉಣಿದ್ರೆ 1.5 ತಿಂಗಳಿಗೆ ಹೋಗೋಕೆ ಶುರು ಆಗುತ್ತೆ. ಅವಾಗ ಗಿಡ ಡೆವಲಪ್ಮೆಂಟ್ ಇಲ್ಲ, ಚಿಕ್ಕದಾಗಿರುತ್ತೆ. ಆಗ ನಮಗೆ ಈಲ್ಡು ಬರಲ್ಲ, ಮತ್ತು ಸ್ವಲ್ಪ ಲಾಸ್ ಆಗುತ್ತೆ. ಸೊ ಬೆಟರ್ ಟೈಮ್ ಅಂದರೆ ಮಾರ್ಚ್ ಟು ಏಪ್ರಿಲ್. ಈಗ ಸರ್ ಬುಸ್ಕಿನ್ ವೈಟ್ ಅಂತ ಇತ್ತೀಚೆಗೆ ತುಂಬ ಮೊದಲು ಮುಂಚೆ ಈ ಹಿಂದೆ ಒಂದು 4-5 ವರ್ಷದಿಂದ ಬರೀ ಪಾಲಿಹೌಸಲ್ಲಿ ಬೆಳೀತಾ ಇದ್ರು. ಅಲ್ಲಿ ನೆಟ್ ಹೌಸ್ ಬಂತು. ಇಲ್ಲ ನೆಟ್ ಹೌಸಲ್ಲಿ ನಾವು ಕೂಡ ಬೆಳೆದಿದ್ವಿ. ಅಲ್ಲಿ ನಮ್ಮ ದ್ರಾಕ್ಷಿ ತೆಗೆದು 1 ಎಕರೆ ಬುಸ್ಕಿನ್ ವೈಟ್ ಬೆಳೆದಿದ್ವಿ. ನೆಟ್ ಹೌಸಲ್ಲೂ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಬರುತ್ತೆ. ಏನು ಅಂದರೆ ಮಳೆ ಬಿದ್ದಾಗ ನೆಟ್ ಹೌಸಲ್ಲಿ ಕ್ರಾಪ್ ಕವರ್ ಹಾಕೋಬೇಕಾಗುತ್ತೆ ಅಷ್ಟೇ. ಸರ್ ಅದು ಕಾಸ್ಟ್ ವೈಸ್ ನೋಡಿದ್ರೆ ತುಂಬ ಕಾಸ್ಟ್, ಬೆಳೆಯೋದಕ್ಕೆ ಖರ್ಚು ಎಲ್ಲ. ಸರ್ ಬೆಳೆಯೋದಕ್ಕೆ ಖರ್ಚು ಅಂದರೆ ಯಾಕೆಂದರೆ ಅಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ನೆಟ್ ಹೌಸ್ ಮಾಡಬೇಕು, ಅದ್ರ ಮೇಲೆ ಕ್ರಾಪ್ ಕವರ್ ಮಾಡಬೇಕು, ಅದು ಎಕ್ಸ್ಟ್ರಾ ಖರ್ಚು. ಈ ಔಷಧಿ ಆಗಿರ್ಬೋದು, ಲಾಗೋಡು ಮತ್ತು ಮೇಂಟೆನೆನ್ಸ್ ಎಲ್ಲ ಒಂದೇ ಇರುತ್ತೆ, ಏನು ತೊಂದರೆ ಇಲ್ಲ. ಹೂವು ವೆಯ್ಟ್ ಕಮ್ಮಿ ಒಂದು, ಆಮೇಲೆ ಇಷ್ಟು ಲಾಂಗ್ ಡ್ಯೂರೇಷನಲ್ಲಿ ಬರಲ್ಲ. ಅದ್ರದ್ದು ಪ್ಲಸ್ ಪಾಯಿಂಟ್ ಏನು ಅಂದರೆ 3 ಸರಿ ಕಟಿಂಗ್ ಮಾಡ್ಬೋದು ನೀವು. ಗಿಡ ಏನಾಗುತ್ತೆ ಅಂದರೆ ಫಸ್ಟ್ ಟೈಮ್ ಬೆಳಿತೀರಾ, ಫಸ್ಟ್ ಟೈಮ್ ಬೆಳೆದಾದ್ಮೇಲೆ ಏನು ಮಾಡ್ಬೋದು ಅಂದರೆ ಈ ಗಿಡದಿಂದ 1 ಅಡಿ ಬಿಟ್ಬಿಟ್ಟು ರೀಕಟ್ ಮಾಡ್ಕೋಬೋದು. ಮತ್ತೆ ಚಿಗುರುತ್ತೆ. ಆ ಚಿಗುರುತ್ತೆ ಅಂದರೆ 1 ತಿಂಗಳಿಗೆ ಹೂವು ಶುರು ಆಗುತ್ತೆ ಅದರಲ್ಲಿ, ಆಯ್ತಾ. ಮತ್ತೆ ಆ ಕ್ರಾಪ್ ಎಲ್ಲ ಬಂದಾದ್ಮೇಲೆ ಬಾಟಮ್ ಕಟ್ ಅಂತ ಮಾಡ್ಬಿಟ್ಟು ಮತ್ತೆ ಗೊಬ್ಬರ ಕೊಡ್ಬೋದು. ಅದು ವರ್ಷದ ಬೆಳೆ ಅಂತ ಹೇಳ್ತೀವಿ ನಾವು, ಯಾಕೆಂದರೆ ನಾವು ಬೆಳೆದಿದ್ದೀವಿ ಲಾಸ್ಟ್ ಟೈಮು. ಸೊ 1 ವರ್ಷ ಕಂಟಿನ್ಯೂಸ್ ಇರುತ್ತೆ. 1 ತಿಂಗಳು ಹೆಚ್ಚು ಕಮ್ಮಿ 11 ತಿಂಗಳು ಮೇಂಟೈನ್ ಮಾಡ್ಬೋದು ಬುಸ್ಕಿನ್ ವೈಟ್ನ. ಅಂದರೆ ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕು, ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು. ಯಾಕೆಂದರೆ ನೀವು ಹಾಕಿರೋ ಮೇಲೆ ನೆಟ್ ಹೌಸ್ನ ಸರಿಸ್ಬೇಕಾಗತ್ತೆ ಬಾಟಮ್ ಕಟ್ ಮಾಡಿದಾಗ. ಯಾಕೆಂದರೆ ಬಿಸಿಲು ಬೀಳಬೇಕು 1 ತಿಂಗಳು ಫಸ್ಟು. ಸೊ ಅದು ಸರಿಸ್ಬಿಟ್ಟು ಆಮೇಲೆ ಮತ್ತೆ ಹಾಕೋಬೇಕು. ಅಂದರೆ ಅದಕ್ಕೆ ಯೋಚನೆ ಮಾಡಬೇಕು ಮತ್ತು ಆಲೋಚನೆ. ಹೌದು, ತುಂಬ ಕ್ಯಾಲ್ಕುಲೇಟಿವ್ ಆಗಿ ಕೆಲಸ ಮಾಡಬೇಕಾಗತ್ತೆ. ಸರಿ ಸರ್, ಈಗ ನಾವು ಬರೀ ಆದಾಯ ಕೃಷಿ ಅಲ್ಲ ಸರ್ ಹೇಳೋದು, ಇಷ್ಟು ಮಾತ್ರ ನೀವು ಬೆಳೆ ಮಾಡೋದಕ್ಕೆ ಕ್ರಾಪ್ ಮ್ಯಾನೇಜ್ಮೆಂಟಿಗೆ ಪ್ರಾರಂಭದಿಂದ ಇದುವರೆಗೂ ಇನಿಷಿಯಲ್ ಸ್ಟೇಜಿಂದ ಇದುವರೆಗೂ ಎಷ್ಟು ಖರ್ಚಾಗಿದೆ ಸರ್? ಸರ್ ಖರ್ಚು ಲೆಕ್ಕ ಹಾಕ್ಕೊಂಡಿಲ್ಲ ನಾವು, ಇರೋದು ಹೇಳಬೇಕು. ಯಾಕೆಂದರೆ ನಾವು ಲಂಸಮ್ಮ ಇದು ಒಂದೇ ಅಲ್ಲದೆ ಬೇರೆ ಬೇರೆ ಮಾಡ್ತಿರೋದ್ರಿಂದ ಅದ್ರ ಜೊತೆಲೇ ಮಾಡೋದ್ರಿಂದ ನಾವು ಖರ್ಚು ಯಾವತ್ತೂ ಲೆಕ್ಕ ಹಾಕ್ಕೊಂಡಿಲ್ಲ. ಅವಶ್ಯಕತೆಗೆ ತಕ್ಕ ಹಾಗೆ ಅದಕ್ಕೆ ತಕ್ಕ ಹಾಗೆ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ.
ಅದೇ ಸರ್, ನೀವು ದೊಡ್ಡ ಫಾರ್ಮರು ಆ ಥರ ಯೋಚನೆ ಮಾಡಲ್ಲ. 1 ಎಕರೆ 2 ಎಕರೆ ಅರ್ಧ ಎಕರೆ ಇರ್ತಕ್ಕಂಥವ್ರು ಪೈಸಾ ಲೆಕ್ಕ ಹೌದೌದು. ಈಗ 12,000 1.5 ಎಕರೆಗೆ 18,000 ನಾರು ಬೇಕು. 18,000ಕ್ಕೆ ಈ ಕ್ರಾಪ್ದು 2 rupees ಒಂದು ನಾರು ಆಯ್ತಾ. ಅಲ್ಲೇ 24,000 ಬೀಳುತ್ತೆ. ಇನಿಷಿಯಲ್ ಆಗಿ ಗೊಬ್ಬರ ಹಾಕೋದಕ್ಕೆ 1 ಎಕರೆಗೆ 2 ಲೋಡ್ ಗೊಬ್ಬರ ಅಂದ್ರೂ ಈಗ 4,000 8,000. ಮತ್ತು ಈ ಅದಕ್ಕೆ ಅಂತ ಈ ವಾಟರ್ ಸಾಲ್ಯುಬಲ್ ಬರುತ್ತಲ್ಲ, ಅದನ್ನು ಈ DAP ಆಗಿರ್ಬೋದು ಫಸ್ಟ್ ಟೈಮ್ ಹಾಕಲೇಬೇಕಾಗತ್ತೆ. ಬರುತ್ತೆ ಸರ್ ಕ್ರಾಪು. ನಾನು ಇನ್ನೊಂದು ಪ್ರಾರಂಭದಲ್ಲೇ ಕೇಳಬೇಕಿದ್ದು ಮರ್ತುಬಿಟ್ಟೆ ಸರ್. ಈಗ ಮಾಮೂಲಿ ಸರ್, ಈಗ ರಾಯಕೋಟೆ ಆಗಿರ್ಬೋದು ಅಥವಾ ಕಲ್ಕತ್ತಾ ಸಸ್ಯ ಆಗಿರ್ಬೋದು, ಇನ್ನೊಂದು ಪುಣೆದ ಅಂತ ಕರೀತಾರೆ. ಇದಕ್ಕೆ ಯಾವ ರೀತಿ ಸರ್? ಇದು ರಾಯಕೋಟೆದ ಸಸಿ. ಇದು ರಾಯಕೋಟೆದ ಸಸಿ ಅಂದರೆ ಏನಂದರೆ ಇದು ಪಾಲಿ ಹೌಸಲ್ಲಿ ಕಟಿಂಗ್ ಬೆಳೀತಾರೆ ಆಯ್ತಾ. ಪಾಲಿ ಹೌಸಲ್ಲಿ ಕಟಿಂಗ್ ಬೆಳೆದು ನೀವು ರಾಯಕೋಟೆಲ್ಲಾದರೂ ತನ್ನಿ, ಇಲ್ಲಾಂದರೆ ಇಲ್ಲೇ ತನ್ನಿ. ಇದು ಕಲ್ಕತ್ತಾಯಿಂದ ಬರಲ್ಲ, ಇದು ಬುಲೆಟ್ ವೈಟ್ ಬರೋದಿಲ್ಲ ಆಯ್ತಾ. ಯಾವಾಗ್ಲೂ ಈ ಸೆಂಟಲ್ಲು ಮತ್ತು ಮಾರಿಗೋಲ್ಡು, ಸೆಂಟ್ ವೈಟು, ಐಶ್ವರ್ಯ ಇಷ್ಟು ಮಾತ್ರ ಕಲ್ಕತ್ತಾದೇ ಉಣ್ಬೇಕು. ಅದ್ರ ಡಿಫ್ರೆನ್ಸ್ ಏನು ಅಂತ ಹೂವು ಕ್ವಾಲಿಟಿಯಲ್ಲಿ ಗೊತ್ತಾಗುತ್ತೆ. ಇದೆಲ್ಲ ನೀವೆಲ್ಲಿ ಉಣಿದ್ರು ಒಂದೇ. ಮೇಕ್ ಶೋರ್ ಏನಂದರೆ ಪಾಲಿ ಹೌಸ್ದು ಕಟಿಂಗ್ ಆಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಹಂಗಾರೆ ನಾವು ಗಿಡ ಸೆಲೆಕ್ಷನ್ ಮಾಡ್ಬೇಕಂದ್ರೆ ಅಷ್ಟೇ ಹುಷಾರಾಗಿ ಅಷ್ಟೇ ಹುಷಾರು. ಅವ್ರನ್ನ ಕೇಳಬೇಕಾಗಿರೋದೆಲ್ಲ ನೀವು ಎಲ್ಲಿಂದ ಬಂದಿದೆ ಅನ್ನೋದು ಬೇಕಿಲ್ಲ. ಪಾಲಿ ಹೌಸ್ ಕಟಿಂಗ, ಬಯಲು ಮೇಲಿನ ಕಟಿಂಗ ಅಷ್ಟೇ ಸರ್. ಅವರು ಮತ್ತೆ ನಾವು ಕಣ್ಣಾರೆ ನೋಡಿದ್ರೆ ಬೆಟ್ರ್ ಅದನ್ನ ಅಲ್ವಾ? ಹೌದೌದು. ನೀವು ಕಣ್ಣಾರೆ ನೋಡಬೇಕು ಅಂದರೆ, ಯಾಕೆಂದರೆ 14 ದಿನ ಮುಂದಾಗ ಹೋಗಿ ಯಾರು ನರ್ಸರಿಲಿ ಕಾತ್ಕೊಂಡು ಇರೋಕ್ಕಾಗಲ್ಲ. ಒಂದು ನಂಬಿಕೆ, ನರ್ಸರಿಯವ್ರ ಮೇಲೆ ಒಂದು ನಂಬಿಕೆ ಇರಬೇಕು. ಕೆಲವೊಬ್ರು ತೋರಿಸೋರು ಇದ್ದಾರೆ, ಮುಂದಾಗೆ ಬುಕ್ಕಿಂಗ್ ಮಾಡಿಕೊಂಡು ನಮ್ಗೆ ಇದೇ ನಾರು ಬೇಕು ಅಂತೇಳಿ ಮಾರ್ಕ್ ಮಾಡ್ಕೊಂಡು ಹೋಗೋರು ಇದ್ದಾರೆ, ನಾವು ನೋಡಿದ್ದೀವಿ. ನಾವು ನಮ್ಮವ್ರದ್ದೇ ಇರೋದ್ರಿಂದ ನಂಬಿಕೆ ಮೇಲೆ ನಾವು ಎತ್ಕೊಂಡು ಬರ್ತೀವಿ. ಸರಿ ಸರ್, ಥ್ಯಾಂಕ್ ಯು ಸರ್. ತುಂಬ ಇನ್ಫಾರ್ಮೇಷನ್ನೇ ಕೊಟ್ಟಿದ್ದೀವ ನಮಗೋಸ್ಕರ, ನಮ್ಮ ವೀಕ್ಷಕರಿಗೋಸ್ಕರ. ಯಾಕಂದರೆ ಸುಮಾರು ವೆರೈಟಿಗಳು ಕ್ರೆಸಂತಿ ಒಂದು ವಿಡಿಯೋ ಮಾಡಿದ್ವಿ, ಈ ವೆರೈಟಿ ಎಲ್ಲೂ ಮಾಡಿರಲಿಲ್ವ. ಮತ್ತು ಇನ್ನಷ್ಟು ಇನ್ಫಾರ್ಮೇಷನ್ ನಮಗೆ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆ ನಿಮಗೆ ಕೃಷಿನಲ್ಲಿ ಇನ್ನಷ್ಟು ಸಕ್ಸಸ್ ಸಿಗಲಿ ಅಂತ ನಮ್ಮ ಕಡೆಯಿಂದ, ನಮ್ಮ ವೀಕ್ಷಕರಿಗೆ ನಿಮಗೆ ಥ್ಯಾಂಕ್ ಯು ಹೇಳ್ತೀವಿ ಸರ್. ಧನ್ಯವಾದಗಳು ಸರ್. ಒಳ್ಳೆಯದು.